ಕರಾವಳಿ ಎಂದರೆ ಭೂಮಿ ಮತ್ತು ಸಮುದ್ರದ ನಡುವಿನ ವಲಯವಾಗಿದೆ. ಕರಾವಳಿ ತೀರ ಕರ್ನಾಟಕ ರಾಜ್ಯದ ಪ್ರಮುಖ ಭಾಗ. ಕರಾವಳಿಯು ಪ್ರಕೃತಿ ಮತ್ತು ಶಾಂತಿಪ್ರಿಯರ ಸ್ವರ್ಗವಾಗಿದೆ. ಪ್ರಾಕೃತಿಕ ಸೌಂದರ್ಯ, ಹಸಿರು ಸೊಬಗು, ನೀಲಕಡಲು ಇವೆಲ್ಲದರ ಒಡಲು ಈ ಕರಾವಳಿ. ಇಂದಿನ ದೈನಂದಿನ ಜೀವನದ ಒತ್ತಡ, ಜಂಜಾಟಗಳಿಂದ ಹೊರಬರಲು ಮತ್ತು ವಿಶ್ರಾಂತಿಗಾಗಿ ಜನರು ಆಯ್ದುಕೊಂಡ ಮಾರ್ಗವೆಂದರೆ ಕರಾವಳಿ ತೀರದಲ್ಲಿ ವಿಹಾರ. ಹಾಗಾಗಿ ಇಂದು ಕರಾವಳಿ ತೀರ ಸದಾ ಜನರಿಂದ ತುಂಬಿರುತ್ತದೆ. ವಿವಿಧ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುತ್ತಾರೆ. ಸಮುದ್ರದ ನೀರಿನಲ್ಲಿ ಈಜುವುದಲ್ಲದೆ ಮೋಜು ಮಸ್ತಿಯಲ್ಲಿ ತಲ್ಲೀನರಾಗಿರುತ್ತಾರೆ. ಈ ಸಂದರ್ಭಗಳಲ್ಲಿ ಅನೇಕ ಅಪಾಯದ ಪರಿಸ್ಥಿತಿ ಎದುರಾಗುತ್ತದೆ. ಅಲ್ಲದೆ ಅನೇಕ ಅವಘಡಗಳು ಉಂಟಾಗಿ ಪ್ರಾಣಕ್ಕೆ ತೊಂದರೆಯಾಗುವ ಘಟನೆಗಳೂ ಕೂಡ ನಡೆದು ಹೋಗುತ್ತವೆ. ಇಂತಹ ಸಂದರ್ಭದಲ್ಲಿ, ಇಂತಹ ಪರಿಸ್ಥಿತಿಯಲ್ಲಿ ತೊಂದರೆಗೆ ಸಿಲುಕಿದ ಜನರ ಪ್ರಾಣ ರಕ್ಷಣೆಗೆ ಬರುವವನೇ ಕೋಸ್ಟಲ್ ಲೈಫ್ ಗಾರ್ಡ್. ಇವರು ಶಶಿಧರ್, ಮುರುಡೇಶ್ವರ ಬೀಚಿನಲ್ಲಿ ಲೈಫ್ ಗಾರ್ಡ್. ತಮ್ಮ ಜೀವವನ್ನು ಪಣಕ್ಕಿಟ್ಟು ಇನ್ನೊಬ್ಬರ ಪ್ರಾಣ ರಕ್ಷಣೆ ಮಾಡುವ ಲೈಫ್ ಗಾರ್ಡ್ಗಳ ಬಗ್ಗೆ ತಿಳಿಯೋಣ. ಇದನ್ನೇ ಅಂದರೆ ನಮಗೆ ನಾನಂದ್ರೆ 18 ವರ್ಷ ಇರುವಾಗಲೇ ಅವ್ರು ಟ್ರೈನಿಂಗ್ ಕರ್ತಿದ್ರು. ಟ್ರೈನಿಂಗ್ ಎಲ್ಲ ಪಾಸ್ ಆದೆ. ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಆಯಿತು. ಟ್ರೈನಿಂಗ್ ಟೈಮಲ್ಲಿ ಜೀವ ರಕ್ಷಣೆ ಮಾಡೋದು ಈ ಥರ ಅಂತ ಇದು ಅಂತ ಟ್ರೈನಿಂಗ್ ಎಲ್ಲ ಹೇಳಿದರು. ಅದಾದಮೇಲೆ ಫಸ್ಟ್ ಸೆಕೆಂಡ್ ಒಂದು ಸೆಲೆಕ್ಷನ್ ಆಗಿ 2 ಡೇಸಲ್ಲಿ ಒಂದು 3 ಜನ ರೆಸ್ಕ್ಯೂ ಮಾಡಿದ್ವಿ. ಅದರಲ್ಲಿ ಆ ನೇಮಿಗಿರೋ ಗೌರವ, ಜನರು ಕೊಡೋ ಗೌರವ, ಅದಾದಮೇಲೆ ನಮಗೆ ತುಂಬ ಖುಷಿ ಆಯಿತು. ಈ ಕೆಲಸ ಮಾಡಬೇಕು, ಸ್ವಲ್ಪ ಹೆಸರು ಆಗುತ್ತೆ. ಹಾಗೆ ಒಬ್ಬರು ಕಾಪಾಡೋದು, ಜೀವ ರಕ್ಷಣೆ ಮಾಡೋದು, ಅವ್ರ ತಂದೆ ತಾಯಿಯಿಂದ ಆಶೀರ್ವಾದ ಪಡೋದು ತುಂಬ ಖುಷಿ ಆಗುತ್ತೆ ಲೈಫಲ್ಲಿ. ಅದು ಸ್ವಲ್ಪ ಪ್ರೇರಣೆ ಆಯ್ತು ನನಗೆ. ನಾವು ಬೆಳಿಗ್ಗೆ ಮಿನಿಮಮ್ ಒಂದು 7 ಗಂಟೆಯಿಂದ ಕೆಲಸ ಸ್ಟಾರ್ಟ್ ಆಗುತ್ತೆ. ಮಿನಿಮಮ್ ಬೆಳಿಗ್ಗೆ 3 ಜನ, ಸಂಜೆ 3 ಜನ ಮಾಡ್ಕೊಳ್ತೀವಿ. ಬೆಳಗ್ಗೆ ನಾವು ಒಬ್ಬರು ಬೆಳಿಗ್ಗೆ ತಿಂಡಿ ಒಬ್ಬರು ಮುಂಚೆ ಹೋಗ್ತಾರೆ ಡ್ಯೂಟಿಗೆ. ಅವ್ರು ಹೋಗಿ ಸ್ವಲ್ಪ ಹೊತ್ತು ನಾವು ಹೋದ್ಮೇಲೆ ಅವ್ರನ್ನ ತಿಂಡಿ ಬಿಡ್ತೀವಿ ನಾವು. ಅಲ್ಲಿ ನಾವೇ ನೋಡ್ಕೊಳ್ಳೋದು. ನಮ್ಮ ತಂದೆ ತಾಯಿಗಿಂತ ತಂದೆಯವರಿಲ್ಲ, ತಾಯಿಯವರು ನಮ್ಮ ಜೊತೆ ಇದ್ದಿದ್ರು. ಅವ್ರು ಅಲ್ಲೇ ವರ್ಕ್ ಮಾಡ್ತಿದ್ರು, ಅವ್ರು ಅಲ್ಲೇ ನೋಡ್ತಿದ್ರು. ಅದ್ರ ಬಗ್ಗೆ ಏನೂ ಹೆದರಿಕೆ ಇಲ್ಲ, ಅವ್ರ ಭಯ ಪಡೋದಿಲ್ಲ. ನಂಗೆ ಸ್ವಿಮ್ಮಿಂಗ್ ಬರ್ತಿತ್ತು, ಪಕ್ಕ ಇದ್ದೇನು ಗೊತ್ತಿತ್ತಾ. ಅದ್ರ ಬಗ್ಗೆ ಏನು ಪ್ರೋತ್ಸಾಹ ಜಾಸ್ತಿ ಇತ್ತು. ನಾ ಕೆಲಸ ಸೇರೋ ಕಾರಣ ನಮ್ಮ ಮಾವದಿರು ಒಂದು ಟ್ರೈನಿಂಗ್ ಇರೋ ಟೈಮಲ್ಲಿ ಅವರೇ ಹೇಳಿದ್ದು, ಟ್ರೈನಿಂಗ್ ಉಂಟು, ನಿಮ್ಮ ಟ್ರೈ ಮಾಡೋಣ, ಸ್ವಿಮ್ಮಿಂಗ್ ಬರುತ್ತಲ್ಲ ಟ್ರೈ ಮಾಡೋ ಅಂತ. ಅವರಿಂದ ನಾನು ಈ ಕೆಲಸ ಸೇರೋ ಕಾರಣ ಕಾಲ್ಪಡ್ರೆ. ಕಡಲ ತೀರದಲ್ಲಿ ಎಲ್ಲವೂ ಸರಿಯಾಗಿಯೇ ನಡೆಯುತ್ತಿತ್ತು. ಸಮುದ್ರದ ಅಲೆಗಳ ಮಧ್ಯೆ ಆಟವಾಡುತ್ತಿದ್ದವರು ತಮ್ಮಷ್ಟಕ್ಕೆ ಆಟವಾಡುತ್ತಿದ್ದರು. ಈಜುವವರು ಈಜಾಡುತ್ತಿದ್ದರು. ಒಂಟೆ ಸವಾರಿ, ಕುದುರೆ ಸವಾರಿ ಮಾಡುವವರು ಅವರವರ ಕಾರ್ಯದಲ್ಲಿ ತಲ್ಲೀನರಾಗಿದ್ದರು. ಎಲ್ಲವೂ ಸಹಜವಾಗಿತ್ತು. ನಾವು ಚಿತ್ರೀಕರಣ ಮಾಡುತ್ತಿರುವ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಲೈಫ್ ಗಾರ್ಡ್ ಶಶಿಧರ್ ಓಡಲು ಆರಂಭಿಸಿದರು. ಸಮುದ್ರದ ಅಲೆಗಳನ್ನು ಲೆಕ್ಕಿಸದೆ ಸಮುದ್ರದಲ್ಲಿ ಮುಂದೆ ಸಾಗುತ್ತಾ ಬೋಟ್ ಬರಲು ಸೂಚನೆ ನೀಡಿದರು. ಶಶಿಧರ್ ಸೂಚನೆಯಂತೆ ಬೋಟ್ನಲ್ಲಿ ಬಂದವರು ಲೈಫ್ ಜಾಕೆಟ್ ಅನ್ನು ಎಸೆದರು.
ಮುಳುಗುತ್ತಿದ್ದವರ ಬಗ್ಗೆ ಅಲ್ಲಿ ಸೇರಿರುವ ಯಾರಿಗೂ ಎಣಿಸಲು ಸಾಧ್ಯವೇ ಇರಲಿಲ್ಲ. ಹೀಗಿರುವಾಗ ದೂರದಲ್ಲಿ ಮುಳುಗುತ್ತಿರುವ ಪ್ರವಾಸಿಗರನ್ನು ನೀವು ಗುರುತಿಸಲು ಹೇಗೆ ಸಾಧ್ಯವಾಯಿತು ಎನ್ನುವ ಪ್ರಶ್ನೆಗೆ ಶಶಿಧರ್ ಹೇಳಿದ್ದು ಹೀಗೆ. ನಾವು ಅಷ್ಟು ದೂರ ಹೋಗಿ ನಾನು ಹೋಗ್ಬೇಕಂತ ಹೋಗ್ತಾನೆ, ನೀರಲ್ಲಿ ಕಾಲ್ ಮುಟ್ತಿದ್ದಾಗ ಸ್ವಿಮ್ಮಿಂಗ್ ಸ್ಟಾರ್ಟ್ ಮಾಡ್ತಾನೆ. ಅದಷ್ಟು ಜಾಗ ರೌಂಡ್ ಆಫ್ ಜಾಗ ಕೊಂಡನೆ ಅವ್ನಿಗೆ ಅಷ್ಟು ನೀರು ಬರೋದೆ. ಅವ್ ಈಜಿ ಎಷ್ಟು ಒಂದ್ 5 ಮೀಟರ್ ಈಜುವ, ಮತ್ತೆ 5 ಮೀಟರ್ ಈಜಕ್ಕಾಗಲ್ಲ. ಅದಾದ್ಮೇಲೆ ಕೈ ಬಿಡ್ತಾನೆ, ಆಗಲ್ಲ ಅಂತ ಬಿಡ್ತಾನೆ. ಆಗಲ್ಲ ಬಿಡ್ತಾವ, ನೆಲ ಸಿಗಲ್ಲ. ಒಂದ್ ಸಲ ನೀರ್ ಕುಡಿತಾನೆ, ಸೆಕೆಂಡ್ ಟೈಮ್ ನೀರ್ ಕುಡಿತಾನೆ, 3ನೇ ಸಲ ನೀರ್ ಕುಡಿದ ಅವ್ನ್ ಬಿಟ್ಟ, ಅವ್ದಾಯ್ತು ಮುಗೀತು. ಅವ್ನು ಸೆಕೆಂಡ್ ಅಡ್ ಒಳಗಡೆ ಹೋಗ್ತಾ ಇರ್ತಾನೆ. ಒಳಗಡೆ ಹೋಗುವಾಗ ನಮ್ಮೊಂದ್ 3 ಮಿನಿಟ್ಸ್ ಇರುತ್ತೆ. ಆ 3 ಮಿನಿಟ್ಸ್ ಅವನು ಮೇಲೆ ಎತ್ಕೊಂಡು ಬಂದು CPR ಮಾಡಿದ ಬದುಕ್ತಾನೆ. ಆ ಸೆಕೆಂಡ್ ನಾವು CPR ಮಾಡಲಿ ಏನು ಮಾಡಿಲ್ಲ, ಬ್ಲಾಕ್ ಆಗಿ ಡೆತ್ ಆಗ್ತಾನೆ ಸ್ಪಾಟ್ ಅಲ್ಲಿ. ಸ್ವಿಮ್ಮಿಂಗ್ ಮಾಡ್ರೆ ನೀವು ಮುಳುಗ್ತೀರಾ. ಅವ್ರು ಅಷ್ಟು ಜನ ಹುಡುಕ್ತಾರೆ, ನೀವು ನಿತ್ತಲ್ಲೇ ಸ್ಟೇ ಆಗಿ ಅಲ್ಲೇ ಇರಿ, ಹಂದಾಡ್ಬೇಡಿ ಅಂತ ಹೇಳ್ತಿದ್ದೀನಿ. ಅವ್ರು ಅಷ್ಟು ಜನ ಸ್ಟೇ ಮಾಡಿದ್ವಿ ಅಲ್ಲಿ ಬಚಾವ. ಅಲ್ಲಿ ಏನೋ ಹಂದಾಡ್ಬಿಟ್ಟು ಅಂದ್ರೆ ಮುಳುಗ್ತಾರೆ, ಮುಳುಗಿ ನೀರು ಕುಡಿತಾರೆ. ಅದು ಕುಡ್ದಾದ್ಮೇಲೆ ಅವ್ರು ಡೆತ್ ಆಗೋದಲ್ಲಿ. ಅಷ್ಟೊತ್ತ ನಾನು ಅವ್ರು ಮುಟ್ಟೋತಾರೆ, ನನ್ ಮುಟ್ಬೇಡಿ, ನಿಮ್ ಮುಟ್ಬೇಡಿ, ಮುಟ್ಟಿದ್ರೆ ನನ್ನ ಹಿಡ್ಕೊಳ್ತಾರೆ, ಅವ್ರು ಕುತ್ಕೊಳ್ತಾರೆ. ನಾನು ಅವ್ರು ಮಾತಾಡಿ ನಾವು ಇದ್ ಮಾಡ್ಬೇಕು ಬಿಟ್ಟು ಅವ್ರು ಮುಟ್ಟೋ ತರ ಇರಲ್ಲ. ನನ್ನ ಹತ್ರ ಐಟಮ್ಸ್ ಏನು ಇಲ್ಲ. ಈಗ ಅವನ ನಾವು ಹೋಗುವಾಗ ಬೋಟ್ ಕರೆದು ಹೋಗಿದ್ದೀನಿ. ಇಂಪಾರ್ಟೆಂಟ್ ಇರೋದು ಕೂಗೋದಲ್ಲಿ. ಎಷ್ಟು ಕೂಗ್ತೀವಿ ನಾವು, ಇನ್ನೊಬ್ರು ಬರೋ ವ್ಯಕ್ತಿ ಬರೋಕಾಗುತ್ತೆ. ಅವ್ನು ಆ ವ್ಯಕ್ತಿ ಬರೋ ಬೋಟಿಂಗ್ ಅಲ್ಲಿ ಇದ್ ಮಾಡಿ ಅಷ್ಟು ಜನ ನಮ್ಮ ಬೋಟಿಂಗ್ ಅಲ್ಲಿ ಜಾಕೆಟ್ ಹೊತ್ತಾದ್ಮೇಲೆ ಅವ್ರು ಅಷ್ಟು ಜನ ನಾನು ಮುಟ್ಟಿದ್ದು. ಜಾಕೆಟ್ ಹೊತ್ತಾಗ ಅವ್ರನ್ನೇ ಮುಟ್ಲಿಲ್ಲ, ಮಾತಲ್ಲೇ ಅವ್ರನ್ನ ಅಲ್ಲೇ ನಿಲ್ಸಿ ಮಾತಾಡ್ಸಿ ಸ್ಟೇ ಮಾಡಿದ್ದು. ಇಲ್ಲಾಂದ್ರೆ ಕಾಪಾಡೋ ಕಷ್ಟ ಆಗ್ತದೆ. ರಕ್ಷಿಸಲ್ಪಟ್ಟ ಪ್ರವಾಸಿಗರನ್ನು ಮಾತನಾಡಿಸಿದಾಗ ಅವರಿಂದ ಮಾತನಾಡಲು ಆಗುತ್ತಿರಲಿಲ್ಲ. ಆದರೂ ಅವರಾಡಿದ ಕೆಲವು ಅಭಿಪ್ರಾಯಗಳನ್ನು ನಾವು ನಿಮ್ಮ ಗಮನಕ್ಕೆ ಇಡುತ್ತಿದ್ದೇವೆ. ನಮ್ಮಿಂದ ರಕ್ಷಣೆ ಒಳಗಾದ ವ್ಯಕ್ತಿಯು ಆ ಸಮಯದಲ್ಲಿ ಅವ ನಮ್ಮ ಹತ್ರ ಮಾತಾಡೋ ಸಿಚುವೇಶನ್ ಅಲ್ಲಿ ಇರಲ್ಲ. ಅವನದೇ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇರ್ತಾರೆ. ನಾವು ಅವನು ಅವಾಗ ಬದುಕಿಸೋಕೆ ಟ್ರೈ ಮಾಡ್ತೀವಿ. ಬದುಕಿಸಿ ಅವನ ಹಾಸ್ಪಿಟಲ್ ಸೇರ್ಸೋದು ಒಂದೇ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಅವ್ರ ಜೊತೆಲಿ ಇದ್ದ ವ್ಯಕ್ತಿಗಳು ನಮ್ಗೆ ಒಂದು ಕಾಪಾಡಿದಾಗ ಒಂದು ಥ್ಯಾಂಕ್ಸ್, ಒಂದು ಧನ್ಯವಾದ ಅಂತ ಏನೂ ಮಾತಿರಲ್ಲ. ಅವಾಗ ಅವನ ಡೈರೆಕ್ಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಒಂದೇ ಇರುತ್ತೆ. ಅಷ್ಟೇ ಅವ್ರ ಕೆಲಸ ಆಗಿರುತ್ತೆ. ಇನ್ನೇನು ಬೀಚಿನ ವಾತಾವರಣ ಸಾಮಾನ್ಯ ಸ್ಥಿತಿಗೆ ಬಂತು ಎನ್ನುವಷ್ಟರಲ್ಲಿ ಬೀಚಿನ ಇನ್ನೊಂದು ಕಡೆಯಲ್ಲಿ ಕೆಲ ಪ್ರವಾಸಿಗರು ಅಪಾಯಕ್ಕೆ ಸಿಲುಕಿ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದರು. ವಿಷಯ ತಿಳಿಯುತ್ತಿದ್ದಂತೆ ಲೈಫ್ ಗಾರ್ಡ್ ಶಶಿಧರ್ ಅವರು ಇನ್ನೊಂದು ರಕ್ಷಣಾ ಕಾರ್ಯಕ್ಕೆ ಸಿದ್ಧರಾಗಬೇಕಾಗಿತ್ತು. ಅದು ಅವರ ಆ ದಿನದ 2ನೇ ರಕ್ಷಣಾ ಕಾರ್ಯಾಚರಣೆಯಾಗಿತ್ತು. ಈ ರಕ್ಷಣಾ ಕಾರ್ಯ ಹೇಗಿತ್ತು ಎಂದು ಅವರಿಂದಲೇ ತಿಳಿಯೋಣ. 4 ಜನ ಇದರಲ್ಲಿ ಒಬ್ಬ ಲಾಸ್ಟ್ ಸ್ಟೇಜ್, ಅವನು ಫೈನಲ್ ಮುಗಿತವನು. ಅವ್ನ ಮೇಲೆ ಹಾಕಿ ಸೆಕೆಂಡಲ್ಲಿ CPR ಮಾಡಿ ಆದ್ಮೇಲೆ ವಾಮೆಂಟ್ ಮಾಡಾದ್ಮೇಲೆ ಅವನು ಓಕೆ ಕೂಲ್ ನಥಿಂಗ್ ಅಂತ ಆದ್ಮೇಲೆ ನಾರ್ಮಲ್ ಸ್ಟೇಜಲ್ಲಿ ಹಾಕಿ ಇದು ಮಾಡಿ ಉಸಿರಾಟ ಬಿಟ್ಟಿದ್ದ. ನೀ ಕೂಗ್ತಿದ್ದೆ ಅಣ್ಣ, ಮುಳುಗ್ತಿದ್ದಾರೆ ಅಂತ ರೆಸ್ಪಾನ್ಸ್ ಕೊಟ್ಟು ನಾನು ನಿಮ್ಗೆ ನಿಂತಿದ್ದ ನೋಡ್ತಿಲ್ಲ, ನೀ ಕೈ ಮಾಡು ಗೊತ್ತಾಯ್ತು. ನಾನು ಅವ್ನು ಬೋಟ್ ಅನ್ಸಿದ್ದೆ ಮುಳುಗಾಗಿ ಇಷ್ಟು ನೀರು ಬಂತು, ಮುಳುಗಿದ್ದೆ. ಸೆಕೆಂಡಲ್ಲಿ ನೀರು ತುಂಬ ಸ್ಪಾಟ್ ಸಡನ್ಲಿ ಎದ್ದು ಅವ್ರು 3 ಜನ ಇಂಪಾರ್ಟೆಂಟ್, ಇವ್ನು ಇಂಪಾರ್ಟೆಂಟ್. ಅವ್ರು 3 ಜನ ಬದುಕ್ತಾನೆ ಪಕ್ಕ ಇವನು CPR ಮಾಡೋದು. ಸೆಕೆಂಡಲ್ಲಿ CPR ಮಾಡಿ ಬದುಕಲ್ಲ. ಇವ್ನು ಮೂಗು ಬಾಯಿ ಮುಗ ಎಲ್ಲರೂ ನೀರು ಬಂದಾಗಿ ನೊರೆ ಗಿರಿ ಎಲ್ಲ ಬಂದಾಗಿ ಸೆಕೆಂಡಲ್ಲಿ ಸ್ಪಾಟ್ ಆಗ್ತಾನೆ, ಬ್ಲಾಕ್ ಆಗೋದು. ಸೆಕೆಂಡಲ್ಲಿ ಮೇಲೆ ಹಾಕೊಂಡು ಅವ್ದಾಗ CPR 1 ಸಲ ಮಾಡಿದ್ವಿ, 2 ಸಲ ಮಾಡಿದ್ವಿ, 3ನೇ ಸಲ ಸಡನ್ಲಿ ಎತ್ತು. ಈಗ ಫಸ್ಟ್ ಅವನು ಡೆತ್ ಆಗೋ ಸಿಚುವೇಶನ್ ಇರ್ತಾನೆ ಅಂದ್ರೆ ಅವ್ನು ಮೇನ್ ಇಂಪಾರ್ಟೆಂಟ್. ಅವನಿಗೆ ನಾವು ಇರೋ ಜಾಕೆಟ್ ಫಸ್ಟ್ ಒಕ್ಕೇಸ್ಕೊಳ್ಬೇಕು, ಮೇನ್ ಡ್ರೈವರ್ ಕಾಪಾಡಬೇಕು. ಅವ್ನು ಸೆಕೆಂಡ್ ಇದ್ರೆ CPR ಮಾಡ್ತಿದ್ದವ್ರು ನಮ್ಮ ಜಾಕೆಟ್ ಇಡ್ತಾರ ಇಲ್ಲ ನೋಡ್ಬೇಕು. ಮೇಲ್ಗಡೆ ಡ್ರೈವರ್ ಇರ್ತಾರೆ, ಅವ್ನು ನೋಡ್ತಾರೆ. 2 ನಿಮಿಷ ಆಗಿಲ್ಲ. ಸೆಕೆಂಡ್ ಆಗ ನಮ್ಮ ಬೋಟಿಂಗ್ ಸಪೋರ್ಟ್ ಇಲ್ಲ, ಏನು ಮಾಡಿ ಸಾಧ್ಯ. ಬ್ಲಾಕ್ ಮಾಡಿ ಸೈಡ್ ಹೋಗಿ. ಮುಖ್ಯವಾಗಿ ಹೆಲ್ಪ್ ಮಾಡಿದ್ರು ನೋಡಿ ರಾಮಚಂದ್ರ ಅಂತ ಡ್ರೈವರ್, ಬೋಟಿಂಗ್ ಡ್ರೈವರ್, ಓಷನ್ ಅಡ್ವೆಂಚರ್ ಬೋಟಿಂಗ್. ಇದರಿಂದ ಆದಷ್ಟು ಹೆಲ್ಪ್ ಆಗ್ತಾ ಉಂಟು ನಮಗೆ. ಬೋಟಿಂಗ್ ಏನಿಲ್ಲ, ರೆಸ್ಕ್ಯೂ ಬೋರ್ಡ್ ಇಲ್ಲ, ರೆಸ್ಕ್ಯೂ ಟ್ಯೂಬ್ ಇಲ್ಲ, ಏನಿಲ್ಲ ನಮಗೆ. ಬೋಟಿಂಗ್ ನೋಡಿ 4 ಜನ ಸಡನ್ ಅಟೆಂಪ್ಟ್ ಆಗಿದ್ದು ಸೀರಿಯಸ್ ಆಗಿದ್ದು. ಅವನು 1 ಸೆಕೆಂಡಲ್ಲಿ ಡೆತ್ ಆಗ್ತಾನೆ. ಅವನು ಬೇಕಾದ್ರೆ ಅವ್ರ ಕಡೆ ಇದ್ದಾರೆ, ಬೇಕಾದ್ರೆ ಕೇಳಿ ನೋಡಿ. ಅವ್ರು ಅಷ್ಟೇನಿಲ್ಲ, ಅವ್ನು ಕಾಪಾಡಿ ಅವ್ರನ್ನ ಹೇಳ್ತಿಲ್ಲ, ಅವ್ನು ಕಾಪಾಡಿ ಅಂತ. ಅವ್ನು ಮುಳುಗಾಗಿದೆ ಆಲ್ರೆಡಿ. ನೋಡಪ್ಪ, ಈಗ ನಾವು ಹೇಳ್ಬೇಕಿದ್ರೆ ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ. ಈ ನೀರಿಗೆ ಹೋದ್ಮೇಲೆ ಹೆಲ್ಪ್ ಮಾಡಿ ಹೆಲಿಕಾಪ್ಟರ್ ತಗೊಂಡು ಅಂತಾರೆ, ಫೆಸಿಲಿಟಿ ಇಲ್ಲ ಅಷ್ಟೊಂದು. ಈ ಸೆಕೆಂಡ್ ಅಲ್ಲಿ ಆಂಬುಲೆನ್ಸ್ ಕಾಲ್ ಮಾಡಿದ, ಆಂಬುಲೆನ್ಸ್ ಸ್ವಲ್ಪ ಕೇಳ್ಬೇಕು, ಬಂದ್ಬೇಕು, ಗೊತ್ತಾಯ್ತಾ? ಆಂಬುಲೆನ್ಸ್ ಜೀವ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಜೀವ ಕೇಳ್ಕೊಂಡ್ರೆ ಎಂತ ಮಾಡ್ಲಿಕ್ಕೆ ಆಗಲ್ಲ.
CPR ಮಾಡಿದ ಬಳಿಕ ಆತನ ಆರೋಗ್ಯ ಸಾಮಾನ್ಯ ಸ್ಥಿತಿಗೆ ಬಂದಿದ್ದಾದರೂ ಆತನನ್ನು ಪ್ರಾಥಮಿಕ ಚಿಕಿತ್ಸೆಗಾಗಿ ಸಮೀಪದ ಮಂಕಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಯಿತು. ಶಶಿಧರ್ ಅವರ ಬೆಳಗ್ಗಿನ ಶಿಫ್ಟ್ ಮುಗಿಯುತ್ತಿದ್ದಂತೆ ಇನ್ನೊಬ್ಬ ಲೈಫ್ ಗಾರ್ಡ್ ಶೇಖರ್ ಎಂಬುವವರು ಮಧ್ಯಾಹ್ನದ ಶಿಫ್ಟಿಗೆ ಬೀಚಿಗೆ ಬಂದರು. ಶೇಖರ್ ಮತ್ತು ಶಶಿಧರ್ ಇಬ್ಬರು ಆ ದಿನದ ಸ್ಥಿತಿಗತಿಯನ್ನು ಚರ್ಚಿಸಿದ ನಂತರ ಬೀಚಿನ ಜವಾಬ್ದಾರಿಯನ್ನು ಶೇಖರ್ಗೆ ವಹಿಸಿದ ಶಶಿಧರ್ ತಮ್ಮ ಮನೆಗೆ ತೆರಳಿದರು. ಅನೌನ್ಸ್ಮೆಂಟಿಂದ ತಮ್ಮ ಕೆಲಸವನ್ನು ಪ್ರಾರಂಭಿಸಿದ ಶೇಖರ್ ಸೂಪರ್ವೈಸಿಂಗ್ನಲ್ಲಿ ನಿರತರಾದರು. ಸರ್ಕಾರದಿಂದ ಈಗ ವರ್ಷಕ್ಕೆ ಒಂದ್ಸಲ ಟ್ರೈನಿಂಗ್ ಮಾಡ್ತಾರೆ, ರಿನ್ಯೂವಲ್ ಅಂತ ಇರುತ್ತೆ ನಮ್ಮ ಸರ್ಟಿಫಿಕೇಟ್. ಆವಾಗ ನಮ್ಮದು ಎಲ್ಲ ಸರ್ಟಿಫಿಕೇಟು ಮತ್ತು ಫಿಟ್ನೆಸ್ ಎಲ್ಲ ಇದು ಮಾಡಿ ಒಂದು ಎಕ್ಸಾಮ್ ಮಾಡ್ತಾರೆ, ಟ್ರೈನಿಂಗ್ ಮಾಡ್ತಾರೆ, ಎಲ್ಲ ಮುಗಿಸಿ ಮತ್ತು ವರ್ಷಕ್ಕೂ ಅದು ರಿನ್ಯೂವಲ್ ಅಂತ ಇರುತ್ತೆ. ಇವಾಗ ನೀವು ನೋಡ್ತಿದ್ದೀರ ಬೀಚು ಅಲ್ಲಿದೆ ನೋಡಿ, ಆ ಪಾಯಿಂಟ್ ಅಲ್ಲಿದೆಯಲ್ಲ, ಅಲ್ಲಿಂದ ನಾವು ಅಲ್ಲಿದ್ದರೆ ಆ ಪಾಯಿಂಟಿಂದ ಈ ಪಾಯಿಂಟ್ ತುಂಬ ಡೇಂಜರ್. ಅಲ್ಲಿಂದ ನಮ್ಗೆ ಇಲ್ಲಿ ಬರಲಿಕ್ಕೆ ತುಂಬ ಕಷ್ಟ ಆಗುತ್ತೆ, ಓಡಿ ಬರಲಿಕ್ಕೆ. ಆಲ್ರೆಡಿ ಡೆತ್ ಆಗಿದ್ದ ಪಾಯಿಂಟ್ ಅಂದರೆ ಇದೆ, ಎಷ್ಟು ಡೆತ್ ಆಗಿದೆ ನಾವು ಇಲ್ದಿದ್ದಾಗ, ಅಥವಾ ನಮ್ಮ ಕಣ್ಣಿಗೂ ಮೀರಿ ಡೆತ್ ಆಗಿದೆ ಅಂದರೆ ಈ ಪಾಯಿಂಟಲ್ಲಿ ಡೆತ್ ಆಗುತ್ತೆ. ಅಲ್ಲಿಂದ ಇಲ್ಲಿ ಬರೋ ತನಕ ನಮ್ಗೆ ಏನು ಮಾಡ್ಲಿಕ್ಕೂ ಆಗಲ್ಲ. ಸರಿಯಾದ ವೇತನ ಅನ್ನೋಕ್ಕಿಂತ ತುಂಬ ಕಡಿಮೆ ವೇತನ ಸಿಗ್ತೈತೆ, ತುಂಬ ಕಡಿಮೆ ವೇತನದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದರಿಂದ ಸರ್ಕಾರಕ್ಕೆ ಅಥವಾ DC ಅವರಿಗೆ ನಾವು ತುಂಬ ಮನವಿ ಮಾಡಿದ್ದೀವಿ ಸಂಬಳ ಜಾಸ್ತಿ ಮಾಡಿ. ಯಾಕಂದರೆ ತುಂಬ ಇಲ್ಲ ಅಂತಲ್ಲ, ನಾವು ಇದು ಉತ್ತರ ಕನ್ನಡದಲ್ಲಿ 28 ಲೈಫ್ ಗಾರ್ಡ್ಸ್ ಇದ್ದೇವೆ. ನಾವಾದರೂ ಬ್ಯಾಚುಲರ್, ತುಂಬ ಜನ ಮದುವೆ ಆಗಿದ್ದಾರೆ. ಅವರಿಗೆಲ್ಲ ಕಡಿಮೆ ವೇತನದಿಂದ ಸಂಸಾರ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಿದೆ, ಆದರೂ ಅವರು ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ನೀರು ಬಂತು. ಆಂಬುಲೆನ್ಸ್ ಮತ್ತೆ ಬಿಡ್ಬೇಕಾದ್ರೆ ಗೊತ್ತಾಗೋದಿಲ್ಲ, ಕರ್ಕೊಂಡು ಹೋಗ್ತಾರೆ ಮುಂದೆ ಸಾಯ್ಲಿಕ್ಕೆ. ಮತ್ತೆ ಮಾಡಿದಾರ ತುಂಬಾ ಇಂಪಾರ್ಟೆಂಟ್. ಹೌದು, ನಾವು ಒಂದು ಮನರಂಜನೆ ಅಂತ ಈ ಪ್ರದೇಶಗಳಿಗೆ ಬರ್ತೀವಿ.
ನಾವು ಮನರಂಜನೆ ಅಂತ ಅನ್ಕೊಂಡು ಅದ್ರಲ್ಲೇ ಮುಳುಗಿ ಹೋಗಿದ್ದಾಗ ನಾವು ನಮ್ಮ ಬಗ್ಗೆ ನಾವು ಕೇರ್ಲೆಸ್ ಆಗ್ತೀವಿ ಸ್ವಲ್ಪ ಕೆಲವೊಂದ್ ಸಮಯದಲ್ಲಿ. ಕೆಲವು ಜನ ಅಂತ ಟೈಮಲ್ಲಿ ಲೈಫ್ ಗಾರ್ಡ್ಸ್ ಅವ್ರ ಜೀವ ಹಂಗ್ ತೊರೆದು ನಮಗೆ ಸೇವ್ ಮಾಡ್ತಾ ಇದ್ದಾರೆ, ಇದ್ ಮಾಡ್ತಾ ಇದ್ದಾರೆ ಅಂದಾಗ ಅವ್ರ ಫ್ಯಾಮಿಲಿನ ಮರಿತಿರ್ತಾರೆ. ಯಾವ್ದ್ರ ಕಡೆ ಗಮನ ಇರಲ್ಲ ಅವರಿಗೆ. ಏನು ಇಲ್ಲಿ ಒಂದ್ ಮನುಷ್ಯನ ಜೀವ ಸಂಕಷ್ಟದಲ್ಲಿದೆ, ಅದನ್ನ ನಾವು ಕಾಪಾಡ್ಬೇಕು, ಅದೊಂದೇ ಅವ್ರ ಗುರಿ ಆಗಿರತ್ತೆ. ಹಾಗಾಗಿ ಅಂತವರಿಗೆ ನಾವು ತುಂಬಾ ಒಂದು ಗೌರವ ಕೊಡ್ಬೇಕು. ಅಂತವ್ರ ಬಗ್ಗೆ ನಾವು ಇಲ್ಲಿ ಮಾತಾಡೋದಕ್ಕೂ ಸಹ ನಂಗೆ ಬಹಳ ಸಂತೋಷ ಆಗ್ತಾ ಇದೆ. ಅವ್ರವ್ರ ಜೀವಕ್ಕೆ ಆಸೆ ಬಿಟ್ಟು ನಮ್ಮ ಪಬ್ಲಿಕ್ನ ಬಂದು ಕಾಪಾಡ್ತಾರೆ ಅಂದರೆ ತುಂಬ ಗ್ರೇಟು. ಯಾಕಂದರೆ ಅವ್ರಿಗೂ ಒಂದು ಲೈಫ್ ಅಂತ ಇರುತ್ತೆ, ಅವ್ರಿಗೊಂದು ರೆಸ್ಪಾನ್ಸಿಬಿಲಿಟಿ ಅಂತ ಇರುತ್ತೆ. ಬಂದು ಬೇರೆಯವ್ರನ್ನ ಬಂದು ಅಷ್ಟೊಂದು ಸೇಫ್ ಮಾಡ್ತಾರಲ್ಲ, ತುಂಬ ಗ್ರೇಟ್. ಯಾಕಂದರೆ ಅದು ನೀರಲ್ಲಿ ಆವತ್ತು ಆಟ ಆಡಬಾರ್ದು. ಆಟ ಆಡೋ ಟೈಮಲ್ಲಿ ಈ ಥರ ಆಯ್ತು ಅಂದಾಗ ತುಂಬ ಬಂದು ಕಾಪಾಡೋದು ತುಂಬ ಅವರು ಒಂಥರ ದೇವ್ರ ಥರನೇ. ಪಬ್ಲಿಕ್ಕು ಅಷ್ಟೇ ಸ್ವಲ್ಪ ಇನ್ಸ್ಟ್ರಕ್ಷನ್ ಎಲ್ಲ ಫಾಲೋ ಮಾಡಬೇಕು. ಅವ್ರಿಗೂ ಫ್ಯಾಮಿಲಿ ಇರುತ್ತೆ, ಸೊ ಸೇಫ್ ಗಾರ್ಡ್ಸ್ಗಳಿಗೂ ಫ್ಯಾಮಿಲಿ ಇರುತ್ತೆ, ಅವ್ರಿಗೂ ಒಂದು ಲೈಫು. ಪಬ್ಲಿಕ್ ಸ್ವಲ್ಪ ಅವರಿಗೆ ಕೋಆಪ್ರೇಟ್ ಮಾಡಬೇಕು, ಏನು ಇನ್ಸ್ಟ್ರಕ್ಷನ್ ಇರುತ್ತೆ ಅದಕ್ಕೆ. ಗೌರ್ಮೆಂಟ್ ಕೂಡ ಸೇಫ್ ಮಾಡ್ತಾರಲ್ಲ, ಅವ್ರಿಗೂ ಸ್ವಲ್ಪ ಏನೋ ಫೆಸಿಲಿಟೀಸ್ ಮಾಡ್ಕೊಡ್ಬೇಕು, ಅವ್ರಿಗಾಗಲಿ ಫ್ಯಾಮಿಲಿಗಾಗಲಿ. ನಾಳೆ ಸಹ ಅವ್ರು ಆಗಬಾರ್ದು ಆ ಥರ. ನಾನು ಆಗೋ ಟೈಮಲ್ಲೂ ಕೂಡ ಅವ್ರಿಗೆ ಒಂದು ಸೇಫ್ಟಿ ಅನ್ನೋದಿದ್ರೆ ಅವ್ರು ಇನ್ನೂ 4 ಜನನ ಸೇವ್ ಮಾಡೋಕ್ಕೆ ಇನ್ನೂ ಮುಂದಕ್ಕೆ ಹೋಗ್ತಾರೆ ಅವರು. ನಾನು ಇಲ್ಲ ಅಂದರೆ ನಾಳೆ ನಮ್ಮನೆ ಒಂದು ಗೌರ್ಮೆಂಟಿಂದಾಗಲಿ, ನಮ್ಮ ಸಂಘದಿಂದಾಗಲಿ, ಟ್ರಸ್ಟಿಂದಾಗಲಿ ಏನೋ ನಮ್ಮ ಫ್ಯಾಮಿಲಿಗೆ ಹೆಲ್ಪ್ ಆಗುತ್ತೆ ಅಂತ ತುಂಬ ಅವರು ಇನ್ನೂ ಜಾಸ್ತಿ ಟ್ರೈ ಮಾಡ್ತಾರೆ. ಇನ್ನೂ 4 ಜನನ ಬದುಕಿಸೋಕ್ಕೆ, 4 ಜನ ಮುಂದಕ್ಕೆ ಹೋಗೋದಕ್ಕೆ ಅಷ್ಟೇ. ಓಕೆ, ಥ್ಯಾಂಕ್ ಯು. ನಾವು ಈಗ ಆಲ್ರೆಡಿ ನಾವು ಅಪಾಯ ಅಂದಾಗ ನಾವು ರೆಡ್ ಕಲರ್ ಬಾವುಟ ಅಂತ ಇರ್ತೀವಿ, ಅದನ್ನ ನಾವು ಜಾಸ್ತಿ ಹಾಕೊಂಡಿದ್ವಿ. ಮತ್ತು ಮೈಕಲ್ಲಿ ವಾರ್ನಿಂಗ್ ಕೊಡ್ತಾ ಇರ್ತೀವಿ ಅವಾಗ. ಅದು ಯಾವುದೇ ಐಟಮ್ಸ್ ಸಾಕಾಗಲ್ಲ ಜನರಿಗೆ. ಅದ್ರ ಬಗ್ಗೆ ಯೋಚನೆ ಮಾಡಲ್ಲ, ಥಿಂಕ್ ಮಾಡಲ್ಲ. ಬೋರ್ಡ್ ಹಾಕಿದ್ವಿ, ಬೋರ್ಡ್ ನೋಡ್ತಾರೆ, ಅದ್ರ ಬಗ್ಗೆನೂ ಯೋಚನೆ ಮಾಡಲ್ಲ. ಈಜಾಡ್ದ ಸ್ಥಳದಲ್ಲಿ ಈಜಾಡ್ತಾ ಇರ್ತಾರೆ, ಡೇಂಜರ್ ಪ್ಲೇಸಲ್ಲಿ ಈಜಾಡ್ತಾನೆ ಇರ್ತಾರೆ. ಅವ್ರಿಗೆ ಅದ್ರ ಬಗ್ಗೆ ಯೋಚನೆನೂ ಇರಲ್ಲ. ಆದ್ರೂ ಅದು ಸಾಕಾಗಲ್ಲ ಅನ್ಸುತ್ತೆ ನನ್ನ ಲೆಕ್ಕ. ಈಗ ಪ್ರಕೃತಿಯಲ್ಲಿ ಒಂದೇ ತರ ಇರಲ್ಲ, ಮಳೆಗಾಲ, ಬೇಸಿಗೆಗಾಲ, ಚಳಿಗಾಲ ಅಂತ ಆಗುತ್ತೆ. ಹಾಗೆ ಪ್ರಕೃತಿ ಒಂದೇ ದಿನ ಒಂದೇ ತರ ಇರಲ್ಲ. ಒಂದೊಂದ್ ದಿನ ಗಾಳಿ ಅಥವಾ ಚಂಡಮಾರುತ ಬೀಸ್ತಾನೆ ಇರುತ್ತೆ. ಅವಾಗ ನಾವು ವಾತಾವರಣ ಚೇಂಜ್ ಆಗುತ್ತೆ, ನೀರು ಚೇಂಜ್ ಆಗುತ್ತೆ, ಸಮುದ್ರ ಅಲೆಗಳ ಅಬ್ಬರವೂ ಜಾಸ್ತಿ ಆಗುತ್ತೆ. ಅವಾಗ ಬರುವ ಪ್ರವಾಸಿಗರು ಅಲೆಗಳ ಅಬ್ಬರ ಗೊತ್ತಿರೋದಿಲ್ಲ, ಸಮುದ್ರ ಬಗ್ಗೆನೂ ತಿಳ್ಕೊಂಡಿರೋದಿಲ್ಲ, ಅದ್ರ ಬಗ್ಗೆ ಅವ್ರಿಗೆ ಯಾವುದೇ ಯೋಚನೆ ಇರೋದಿಲ್ಲ. ಅದರಿಂದ ನಮ್ಗೆ ಸಮಸ್ಯೆನೂ ಜಾಸ್ತಿ ಆಗುತ್ತೆ. ನಮ್ಗೆ ಆದಷ್ಟು ಪ್ರಾಣ ಹಾನಿ ಆಗೋದು ಜಾಸ್ತಿ ಇರುತ್ತೆ. ಅದರಿಂದ ನಾವು ವಾರ್ನಿಂಗ್ ಕೊಡ್ತೀವಿ. ಆದ್ರೂ ನಮ್ಮ ಮಾತು ಕೇಳದೆ ಹೋಗೋದು ತುಂಬಾ ಜನ ಇದ್ದಾರೆ. ಸರ್, ಒಬ್ಬ ಸಾಯು ಪರಿಸ್ಥಿತಿ ಇದ್ದಾಗ ಅವ ಯಾವ ಸಿಚುವೇಶನ್ ಇದ್ದಾನೆ, ನಾರ್ಮಲ್ ಇದ್ದಾನೆ, ಕ್ರಿಟಿಕಲ್ ಇದ್ದಾನೆ ಅಂತ ನಾವು ನೋಡ್ಕೊಳ್ತೀವಿ. ಮತ್ತೆ ನಮ್ಮ ಸೇಫ್ಟಿ ಮೊದಲು ನೋಡ್ಕೊಳ್ತೀವಿ. ಅಲ್ಲಿ ಹೋಗುವಾಗ ಹೇಗೆ ಹೋಗ್ಬೇಕು, ಯಾರನ್ನೆಲ್ಲ ಕರಿಬೇಕು, ಫಸ್ಟ್ ಯಾರನ್ನ ಹೇಗೆ ರೆಸ್ಪಿರೇಷನ್ ಮಾಡ್ಕೊಳ್ಬೇಕಂತ ನೋಡ್ಕೊಳ್ತೀವಿ. ಒಬ್ಬ ವ್ಯಕ್ತಿ ಅವ್ನು ನಾರ್ಮಲ್ ಅಥವಾ ಕ್ರಿಟಿಕಲ್ ಕಂಡೀಷನ್ ಇದ್ದಾನೆ, ಅಲ್ಲಿ ಅವ್ರಿಗೆ ಏನು ಬೇಕು, ಜಾಕೆಟ್ ಬೇಕು, ರೆಸ್ಕ್ಯೂ ಬೋರ್ಡ್ ಅಥವಾ ರೆಸ್ಕ್ಯೂ ಟೂ ಬೇಕು, ಯಾವ ಥರ ಅಂತ ನಾವು ಎಲ್ಲ ಸಿಚುವೇಶನ್ ರೆಡಿ ಮಾಡ್ಕೊಂಡು ಹೋಗ್ತೀವಿ. ನಾವು ಅಲ್ಲಿ ಕಾಪಾಡೋದು, ಅಲ್ಲಿ ವಾತಾವರಣ ನೋಡ್ಕೊಳ್ತೀವಿ. ರಫ್ ಉಂಟಾ ಅಥವಾ ರಿಪ್ ಕರೆಂಟ್ ಜಾಸ್ತಿ ಉಂಟಾ, ಯಾವ ಸೈಡಿಂದ ಬರಬೇಕು, ಮೊದಲೆಲ್ಲ ನೋಡ್ಕೊಂಡು ನಾವು ಸ್ಟಾರ್ಟಿಂಗ್ ಹೋಗ್ತೀವಿ. ಈಗ ಒಬ್ಬ ವ್ಯಕ್ತಿ ನೀರಿಂದ ತಗೊಂಡು ಬಂದಾಗ ಅವನ ಸಿಚುವೇಶನ್ ಅಲ್ಲಿ ನೋಡ್ಕೊಂಡು ಅವ್ನು ನಾರ್ಮಲ್ ಇದೆ, ಅವನ್ನೆಲ್ಲ ಸಿಚುವೇಶನ್ ಮುಗ್ದಾದ್ಮೇಲೆ ಅವ್ರ ಫ್ಯಾಮಿಲಿಯಲ್ಲೇ ಕಳಿಸಿ ಎಷ್ಟು ಜನ ಬಂದಿದ್ದೀರಾ, ಅವ್ರ ಫೋನ್ ನಂಬರ್, ಅವ್ರ ಏಜ್ ಎಲ್ಲ ತಗೊಂಡು ನಮ್ಮ ಸೂಪರ್ವೈಸರ್ ನಾವು ಅಪ್ಡೇಟ್ ಮಾಡ್ತೀವಿ. ಅದರಿಂದ ಪೊಲೀಸರಿಗೂ ಅಪ್ಡೇಟ್ ಮಾಡ್ತೀವಿ. ಜೀವ ರಕ್ಷಣೆ ಮಾಡಿದ್ದಕ್ಕೆ ನಮ್ಮ ಸಾರ್ವಜನಿಕ ತುಂಬಾ ಪ್ರಶಂಸೆ ಉಂಟು. ಅಂದ್ರೆ ಖುಷಿ ಪಡ್ತಾರೆ. ಶಶಿ, ಇವತ್ತೊಂದು ಕಾಪಾಡಿದೆ ನೀನು, ಸೂಪರ್ ಅಂತ ಹೇಳ್ತಾರೆ. ಒಬ್ಬೊಬ್ಬರು ವಿಡಿಯೋ ಮಾಡ್ಕೊಂಡಿರ್ತಾರೆ, ಒಬ್ಬೊಬ್ರು ವಿಡಿಯೋದಲ್ಲಿ ಪೇಪರಲ್ಲಿ ನೋಡ್ತಾರೆ, ಪೇಪರಲ್ಲಿ ಬಂದಿದೆ, ಖುಷಿ ಆಗುತ್ತೆ ನೀನು ಸಾಧನೆ ಹೇಗೆ ಅಂತ. ಹೊರಗಡೆ ಜನ ನಮ್ಮ ಫ್ರೆಂಡ್ಸ್ ಎಲ್ಲ ಬೆಂಗಳೂರಿಂದೆಲ್ಲ ಕಾಲ್ ಮಾಡ್ತಾರೆ, ಇವತ್ತೇನೋ ಆಯ್ತಂತಲ್ಲ, ಕಾಪಾಡಿದೆ ಅಂತಲ್ಲ, ಸೂಪರ್ ಮರೆ ಅಂತ ಹೇಳ್ತಾರೆ. ತುಂಬಾ ಪ್ರಶಂಸೆ ಉಂಟು, ಹಾಗೆ ಖುಷಿ ಆಗುತ್ತೆ. ಆದ್ರೆ ಕಾಪಾಡಿದವರು ಒಬ್ಬೊಬ್ಬರು ಒಂದು ಟ್ಯಾಂಕ್ಸ್ ಹೇಳಲ್ಲ, ಅವಾಗ ಬೇಸರದ ವಿಷಯ ಆಗುತ್ತೆ. ನಾವು ಪ್ರವಾಸೋದ್ಯಮ ಇಲಾಖೆ ಕೆಳಗಡೆ ನಾವು ಅವರ ಟೆಂಡರ್ ಅಂಡರ್ ಅಲ್ಲಿ ನಾವು ವರ್ಕ್ ಮಾಡ್ತಾ ಇದೀವಿ. ಇದೊಂದು ಗೌರ್ಮೆಂಟ್ ಅಂತ ಅಲ್ಲ, ಒಂದು ಪ್ರೈವೇಟ್ ಆಗಿ ನಾವು ಯಾವಾಗ ಬೇಕಾದ್ರೂ ಚೇಂಜ್ ಆಗಬಹುದು, ಯಾವಾಗ ಬೇಕಾದ್ರೂ ಕೆಲಸದಿಂದ ತೆಗೆದಾಕಬಹುದು. ನಮ್ಗೆ ಯಾವುದೇ ಆದ ಒಂದು ಸೇಫ್ಟಿ ಇಲ್ಲ ಅಂತ ಹೇಳ್ಬಹುದು. ನಮ್ಗೆ ಇಂಥ ಇನ್ಸೂರೆನ್ಸ್, PF ಯಾವುದೇ ಇಲ್ಲ. ಅದು ತುಂಬಾ ಬೇಜಾರಾದ ವಿಷಯ. ಮತ್ತು ನಮ್ಗೆ ಪೇಮೆಂಟ್ ಈಗಿನ ಕಾಲದಲ್ಲಿ ಇರೋ ಪೇಮೆಂಟ್ ಅಲ್ಲಿ ಇಲ್ಲಿ ಸಾಕಾಗ್ತಿಲ್ಲ. ಈಗ ಕೊಡೋ ಸಂಬಳ ನಮ್ಗೆ 14,000, ಅದು ಎಲ್ಲೂ ಸಾಕಾಗ್ತಿಲ್ಲ. ಮಿನಿಮಮ್ ಈಗಿನ ಇದರಲ್ಲಿ ಒಂದು ಮಿನಿಮಮ್ ಒಂದು 15-20 ಸಾವಿರ ಸಿಗಬೇಕು ಒಬ್ಬ ಮನುಷ್ಯನಿಗೆ. 650-700 ರೂಪಾಯಿ ಸಿಗಲೇಬೇಕು ಅವನ ಜೀವನ ಸುಧಾರಿಸೋಕೆ. ನಮ್ಮ ಈ ಲೈಫ್ ಗಾರ್ಡ್ ವರ್ಕ್ ಅಲ್ಲಿ ನಮ್ಮ ಡಿಸ್ಟಿಕ್ ಅಲ್ಲಿ ಮಿನಿಮಮ್ ಒಂದು 30 ಮೆಂಬರ್ಸ್ ಇದೀವಿ. ಅವರೆಲ್ಲರೂ ಒಬ್ಬೊಬ್ಬರು ಎಲ್ಲ ಒಂದು 99% ಮದುವೆ ಆದವರು ಇದ್ದಾರೆ. ಪಾಪ ಅವರ ಮದುವೆ ಇದರಲ್ಲಿ ಅವರು ಜೀವನ ಸಾಕೋದು ಕಷ್ಟ ಆಗ್ತಾ ಉಂಟು. ನಾವು ಆದಷ್ಟು ನಿರೀಕ್ಷೆ ಮಾಡೋದು ನಾವು ಜೀವ ರಕ್ಷಣೆ ಮಾಡ್ತಾ ಇದೀವಿ ಅಲ್ಲ, ನಮ್ಮ ಸೇಫ್ಟಿ ಒಂದು, ಮತ್ತೆ ನಮ್ಮ ಜೀವನದ ಒಂದು ಒಲಿತಿಗೋಸ್ಕರ ಒಂದು ನಮ್ಮ ಪೇಮೆಂಟ್ ಒಂದು ಜಾಸ್ತಿ ಮಾಡೋದು. ಮತ್ತೆ ಜೀವ ರಕ್ಷಣೆ ಬೇಕಾದ ಸಲಕರಣೆಗಳು ಆದಷ್ಟು ವಾಟರ್ ಜೆರ್ಸಿ, ಬೋಟ್ ಇಂಥವು, ಮತ್ತೆ
ನಮಗೆ ಆದಷ್ಟು ಬೇಕಂತ ನಾವು ಒತ್ತಿ ಒತ್ತಿ ಹೇಳ್ತಿರೋದು ಇದೊಂದೇ ವಿಷಯ ನಾವು ಜಾಸ್ತಿಯಾಗಿ ಹೇಳ್ತಿರೋದು. ಅತಿ ಹೆಚ್ಚಾಗಿ ಒಂದು ಸೆಕೆಂಡಲ್ಲಿ ಕಾಪಾಡ್ಬೋದು ನಾವು. ಆ ಟೈಮಲ್ಲಿ ಒಬ್ಬ ವ್ಯಕ್ತಿನ ಒಂದು 5-6 ಜನ ಹೋಗ್ಬಿಟ್ರೆ ಒಬ್ಬ ವ್ಯಕ್ತಿ ಒಬ್ಬನ ಕಾಪಾಡ್ಬೋದು, 4-5 ಜನ ಕಾಪಾಡೋಕ್ಕಾಗಲ್ಲ. ನಮ್ಮ ಜೆಟ್ ಸ್ಕಿ ವಾಟರ್ ಬೈಕ್ ಎಲ್ಲ ಬಿಟ್ಟರೆ ಒಂದೇ ಸಲ 4-5 ಜನ ಕಾಪಾಡ್ಬೋದು ಅಂತ ನಾವು ಹೇಳ್ಬೋದು. ನಾವು ಹೇಳಬೇಕಾದಂದ್ರೆ ಪ್ರವಾಸಿಗರೇ ಅತಿ ಹೆಚ್ಚಾಗಿ ಜೀವ ಇದ್ರೆ ಮತ್ತೆ ಎಂಜಾಯ್ ಮಾಡ್ಬೋದು. ಜೀವ ಮುಖ್ಯ, ಹಣ ಕೊಟ್ಟು ಜೀವ ತರೋಕ್ಕಾಗಲ್ಲ. ಒಂದು ಜಾಗದಲ್ಲಿ ನೀವು ಎಷ್ಟೇ ಎಂಜಾಯ್ ಮಾಡಿದ್ರು ಆ ಜಾಗ ಹೇಗಿದೆ, ಆ ಪರಿಸ್ಥಿತಿ ಹೇಗಿದೆ ಮೊದಲು ತಿಳ್ಕೊಳ್ಬೇಕು. ಯಾವುದೇ ಜಾಗ ಹೋದ್ರೆ ಅದು ನದಿ ಆಗಲಿ ಅಥವಾ ಬೆಟ್ಟ ಗುಡ್ಡ ಆಗಲಿ ಅಥವಾ ಆಣೆಕಟ್ಟಾಗಲಿ ಸಮುದ್ರ ಆಗಲಿ, ಆ ಜಾಗದಲ್ಲಿ ಹೋದಲ್ಲಿ ಸಾರ್ವಜನಿಕರ ಅತಿ ಹೆಚ್ಚಾಗಿ ನೀವು ಅವ್ರ ಹತ್ರ ಭೇಟಿಯಾಗಿ ಆ ಸ್ಥಳ ಹೇಗಿದೆ ಅಥವಾ ಡೇಂಜರ್ ಇದೆಯಾ, ಸಮಸ್ಯೆ ಇದೆಯಾ ಹೇಳ್ಕೊಳ್ಳಿ. ನೀವು ನಿಮ್ದೇ ಎಂಜಾಯ್ಮೆಂಟ್ ಅಲ್ಲಿ ನೀವು ಹೋಗಿ ಡೆತ್ ಆಗ್ಬಿಟ್ರೆ ಮತ್ತೆ ಜೀವ ಬರೋದಿಲ್ಲ. ನಿಮಗೆ ಹೇಳೋದು ಜೀವ ಮುಖ್ಯ. ಅಪಾರ ಸಂಖ್ಯೆಯ ಪ್ರವಾಸಿಗರಿಂದ ತುಂಬಿರುವ ಈ ಕಡಲ ತೀರಕ್ಕೆ ಕೇವಲ 2 ಲೈಫ್ ಗಾರ್ಡ್ಗಳು ಕಾರ್ಯನಿರ್ವಹಿಸುತ್ತಿರುವುದು ಸಾಹಸದ ಕೆಲಸ ಎಂದೇ ಹೇಳಬೇಕಾಗುತ್ತದೆ. ನಾವು ಗಮನಿಸಿದ ಪ್ರಕಾರ ಮತ್ತು ಪ್ರವಾಸಿಗರ ಅಭಿಪ್ರಾಯದಂತೆ ರಕ್ಷಣಾ ಕಾರ್ಯಕ್ಕೆ ಬೇಕಾದ ಯಾವುದೇ ಪರಿಕರಗಳನ್ನು ಲೈಫ್ ಗಾರ್ಡ್ಗಳಿಗೆ ಪೂರೈಸಿದ ಹಾಗೆ ಕಂಡುಬರುತ್ತಿಲ್ಲ. ಜೀವದ ಹಂಗು ತೊರೆದು ಮತ್ತೊಬ್ಬರ ಜೀವ ರಕ್ಷಣೆ ಮಾಡುವ ಲೈಫ್ ಗಾರ್ಡ್ಗಳ ವೇತನ ಮತ್ತು ಸೌಲಭ್ಯಗಳು ತೀರಾ ಕಡಿಮೆ ಎಂದು ಹೇಳಬೇಕಾಗಿರುವುದು ಅನಿವಾರ್ಯ. ಹಲವಾರು ನೋವು ಸಮಸ್ಯೆಗಳ ಮಧ್ಯದಲ್ಲಿಯೂ ಜೀವದ ಹಂಗು ತೊರೆದು ಅಪಾಯದಲ್ಲಿ ಸಿಲುಕಿ ಸಾವು ಬದುಕಿನ ನಡುವೆ ಹೋರಾಡುತ್ತಿರುವ ಅಸಹಾಯಕರನ್ನು ರಕ್ಷಣೆ ಮಾಡುತ್ತಿರುವ ಲೈಫ್ ಗಾರ್ಡ್ಗಳಿಗೆ ನಮ್ಮದೊಂದು ನಮಸ್ಕಾರ.